welcome back to my YouTube channel. ಟಿಕೆಟ್ ಸಿಕ್ಕಿಲ್ಲ. ಆಫೀಸ್ ಹತ್ರ ಹೋದ್ರೆ ತಿರ್ಗಾ ಕೆಲಸ ಹೇಳ್ತಾರ ಅಂದ್ಬಿಟ್ಟು ಇಲ್ಲೊಂದ್ ಪಾರ್ಕ್ ಹತ್ರ ಒಂದ್ 2 ಅವರ್ 3 ಅವರ್ ಕುತ್ಕೊಂಡು ಹೋಗೇನಿ. ಲೊಕೇಶನ್ ಹತ್ರ ಬಂದ್ರಿ, ಇದೇ ಥಿಯೇಟರ್. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋದಾಗ ಏನು ಅಂದ್ರೆ ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿ ರಿಲೀಸ್ ಇವತ್ತು. ನಾವು ವಿಡಿಯೋ ಮಾಡ್ತಿರೋ ಡೇಟ್ ಬಂದ್ಬಿಟ್ಟು ವೆಡ್ನಸ್ಡೇ ಅಲ್ಲ, ಟ್ಯೂಸ್ಡೇನೂ ಅಲ್ಲ, ಥರ್ಸ್ಡೇ ಇವತ್ತು. ಡೇಟು 11. ವಿಡಿಯೋ ಬರೋದು ನಾಳೆ. ಇವತ್ತು ಹೋಗ್ಬಿಟ್ಟು ನೋಡ್ತೀರಿ. ನರ್ತಕಿಗೆ ಹೋಗ್ತಿದ್ದೀರಿ ಮೆಜೆಸ್ಟಿಕ್ ಆಗ. ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ ಅಲ್ಲಿ ಹೋಗೋಣ, ಇಲ್ಲಂದ್ರೆ ಯಾವ್ದಾರ ಥಿಯೇಟರ್ ಆಗಿ ನೋಡ್ಬೇಕು ಅಂತ ಡಿಸೈಡ್ ಆಗಿದ್ದೀರಿ. ಇಲ್ಲಂದ್ರೆ ಯಲಹಂಕಕ್ಕೆ ಬಂದು ಅಲ್ಲಿ ನೋಡೋಣ. ಅದು ಆಗಿಲ್ಲ ಅಂದ್ರೆ ಯಾವ್ದಾನ ಮಾಲ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀರಿ. ನೋಡೋಣ ವೆದರ್ ಹೆಂಗಿರುತ್ತೋ, ಟಿಕೆಟ್ ಸಿಗುತ್ತಾ ಇಲ್ಲ ಅಂತ. ಬನ್ನಿ. ಡೋಂಟ್ ವರಿ ಕಾಕ, ಒಂದು ಮಸ್ತ್ ಹಾಡಕ್ಕಿನಿ ಕೇಳು. ಹೆಲ್ಮೆಟ್ 2 ರೆಡಿ ಮಾಡ್ಕೊಂಡಿದ್ದಾಯ್ತು. ಇದು ನಂದು, ನಮ್ಮ ಅಚ್ಚಂದು. ನಾನು ಆಗ್ತಿರೋದು ಒಂದೇ. ಇನ್ನೊಬ್ಬನ್ ಬರ್ತಾನಲ್ಲ, ಅದು ಬರ್ತಾರೆ. ಇದು ಇವತ್ತು ಇಸ್ಕೊಂಡಿದ್ದು. ಇವಾಗ ಹೋಗೋದೆ ಟೈಮು. ಕಮಾನ್. ಒಂದು ದಿನ ಸೌಂಡ್ ಕೇಳಿಸ್ತಿದ್ಯಾ? ಇವಾಗ ಪಾರ್ಕಿಂಗ್ ಮಾಡ್ಬಿಟ್ಟು ಆಚೆ ಎಲ್ಲೂ ಮಾಡೋಕ್ಕಾಗಲ್ಲ. ನೀವು ಮೆಜೆಸ್ಟಿಕ್ ಹತ್ರ ಬಂದರೆ ಆಚೆ ಎಲ್ಲೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನೀವು ಮಾಡಿದ್ರೆ ಪೊಲೀಸರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಬಂದು ಪಾರ್ಕಿಂಗ್ ಮಾಡಿ ನೆಕ್ಸ್ಟು ಪಕ್ಕದಾಗ ಥಿಯೇಟ್ರ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡಿ, ಸೌಂಡ್ ಇವಾಗೆ ಕೇಳಿಸ್ತಿದ್ಯಾ? ಡಿ ಬಾಸ್ ಅವ್ರ ಮಗ ಬಂದು ಹೋದ್ರು. ರಿಟರ್ನ್ ಹೋಗ್ತಾ ಇದೀರಿ ಯಲಹಂಕಕ್ಕೆ. ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಯಾಕಂದ್ರೆ ಹೆವಿ ಜನ. ಮತ್ತೆ ದರ್ಶನ್ ನನ್ನ ಮಗನ್ನ, ಅಳಿಯನ್ನ, ಅವ್ರ ತಮ್ಮನ್ನ ಎಲ್ಲ ನೋಡಿದಾಯ್ತು. ಧನ್ವೀರ್ ಅವ್ರು ನಾವು ಬರೋಕ್ಕಿಂತ ಮುಂಚೆ ಬಂದು ಫ್ಯಾನ್ ಶೋಗೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಯಲಹಂಕ ಹೋಗ್ತೀರಿ, ಪ್ರಕಾಶ್ ಥಿಯೇಟರ್ ಬಿಟ್ಟಿರೋದು, ಅಲ್ಲಿಗೆ ಹೋಗ್ತೀರಿ. ಇವಾಗ ಊಟ ತಿನ್ಕೊಬರೋಣ ಫಸ್ಟು, ಆಮೇಲೆ ಗಾಡಿ ಎತ್ಕೊಂಡು ಹೋಗೋಣ. ಬನ್ನಿ. ಅದೆಲ್ಲ ಕುತ್ಕೊಂಡಿದ್ದೀರ ಗಿಡದಾಗ ಎಲ್ಲದ? ಅದೆಲ್ಲ ನಿಮ್ಮ ಅಣ್ಣ ಕರ್ಕೊಂಡು ಹೋಗಿದ್ನಪ್ಪ ಕಾಡೊಳಗ. ಇವ್ನು ಆವತಿಗೆ ಹೋಗೋನೆ ಮೀನು ತಿನ್ನೋಕ. ನಾನು ಏಡಿಕಾಯಿ ತಿಂದಿದ್ನಲ್ಲ, ಕ್ರಾಬು, ಅದನ್ನು ತಿನ್ನಕ್ಕೆ ಹೋಗೋನೆ. ಸೂಪರ್ ಆಗಿತ್ತ? ಇಲ್ಲ, ಸೂಪರ್ ಆಗಿತ್ತು. ಇನ್ನೊಂದ್ಸತಿ ಹೋಗೋಣ, ಯಾವಾಗನ ಫ್ರೀ ಆದಾಗ. ಯಾವ ಹೋಟೆಲು ಸಿಗ್ತಾನೆ ಇಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗೋಣ, ಇಲ್ಲಾಂದ್ರೆ ರಿಟರ್ನ್ ಹೋಗೋಣ. ಏನ್ ಜನ ಇದ್ರಪ್ಪ. ನೀನ್ ನೋಡ್ದೆ? ಯಾರೇ ನೋಡ್ದೆ ನೀನು? ಡಿ ಬಾಸ್ ಅಳಿನ್ನ, ಯಾರು ಕನ್ನಡ ನೋಡ್ದ? ಡಿ ಬಾಸ್ ಅವ್ರ ಏನ್ರು ಅವ್ರನ್ನ ನೋಡ್ದ? ಏನು ನೋಡ್ದೆ? ಇನ್ನೇನು ಪಕ್ಕದಾಗ ಇದ್ದಿಲ್ಲ, ಇದ್ದಿಲ್ಲ ನಾವು. ಏನಿಲ್ಲ, ಏನಿಲ್ಲ. ಅವ್ರು ಬಂದು ಹೋಗ್ಬಿಟ್ಟು ಏನಮ್ಮ ಏನ್ ಕುಂತಾವ್ ನೋಡು. ನಾನು ಅಲ್ಲೇ ಅವ್ರು ಇವ್ನಕಿಂತ ಮುಂದೆ ನಾನಿದ್ದೆ, ನಾನ್ ನೋಡಿಲ್ಲ, ಇವ್ನ್ ನೋಡ್ಬಿಟ್ಟು ಅಡ್ಡಿ ಅವ್ನ ಮಗನ ಪಕ್ಕದಾಗ ಇದ್ರೆ ಗೊತ್ತಾಗ್ಲು. ಅದಾರ ಹುಡುಗಿ ಅದ್ರ ಪಕ್ಕದಾಗೆ ಅವ್ರು ಏನ್ರಿದ್ರು. ಏನಪ್ಪ ನಾನು ನೋಡಿದ್ವು. ಅಲ್ಲಿ ಪೊಲೀಸ್ ಅವರು ಥಿಯೇಟರ್ ಹತ್ರ ಒಬ್ಬರನ್ನ ಎಳ್ಕೊಂಡ್ ಹೋದ್ರು. ಹೆಂಗ್ ಕೊಟ್ರು ಅಂತೆ ಪಾಪ. ಅವ್ನು ಬೆಳಗ್ಗೆ ಯಾರ ಮಕ್ಕ ನೋಡ್ಕೊಂಡ್ ಬಂದಿದ್ದ ಗೊತ್ತಿಲ್ಲ. ಏನು ಲ್ಯಾಟಿದ ಕೊಟ್ರು. ಹೆಂಗ್ ಕೊಟ್ರು? ಜಾಯ ಬಿಸಿ ಅವನು ಬಿಡ್ಸಕ್ ಇನ್ನ 10 ಜನ ಹೋಗ್ತಾರ ಅಭಿಮಾನಿಗಳು. ಅವ್ರಿಗೂ ವಾರ್ನಿಂಗ್ ಕೊಡ್ತಾವ್ರೆ. ಹಿಂಗೆ ಹೊಡ್ಯಾಕೆ ಹೋಗ್ತಾರ. ಹೋಗು, ಏನೋ ಮಾಡವನೆ, ಏನ್ ಮಾಡವನೆ ಇಲ್ಲ ಗೊತ್ತಿಲ್ಲ. ಕೊಟ್ಟನ ಸರಿಯಾಗಿ ಕೊಟ್ರು. ಯಾವುದೋ ಒಂದು ಕಳಿಸ್ತು, ಅಲ್ಲಿಗೆ ಹೋಗೋಣ ಇವಾಗ. ಅವರೇ ಬಿಡಿಸ್ತಾರೆ. ಇಲ್ಲ ನಾವೇ ಕವರಾಕು. ಇರೋ ಕುಕ್ಕ ಇನ್ನೂ ರೆಡಿ ಆಗಿಲ್ಲ.
ಅದು ನಿಂದೆ ಅನ್ಸುತ್ತೆ ನೋಡೋದು. ಒಂದು ಕ್ಯಾಪ್ಸಿಕಮ್ ಬಾತ್ ಅವನಿಗ, ಓಪನ್ ಬಟರ್ ದೋಸೆ ನನಗ. ಸೂಪರ್ ಆಗೈತೆ. ಕಂಪ್ಲೀಟ್ ಆದ್ಮೇಲೆ ದಿಕ್ತೀನಿ ಹೆಂಗೆ ಹಂಗೆ ಬಂದಿದ್ದು. ಇವಾಗ ಇಲ್ಲಿ ಕಿಲ್ಕೋತದೀರ ಅಂದ್ರೆ ಇಲ್ಲಿ ನಾನು ಫಸ್ಟ್ ಕೆಲ್ಸಕ್ಕೆ ಬರೋಣಲ್ಲ, ಅಲ್ಲಿ ಒಂದು ಇದೈತೆ ಪಪಾಯ, ಅದು ಪಪಾಯ ಅಲ್ಲ ಪೈನಾಪಲ್ದು ಉಪ್ಪು ಖಾರ ಹಾಕ್ಕೊಡ್ತಾನೆ. ಕೋಲ್ಡ್ ಸೀಸನ್ನಾಗ ಅವು ತಿನ್ಬೇಕು, ಬಾಡಿ ಹೀಟ್ ಆಗಿರ್ತದೆ, ಅದಕ್ಕೆ ಅದು ತಿನ್ಬೇಕು ಅನಿಸ್ತು. ಇವಾಗ ಅಲ್ಕೋತಾ ಇದ್ದೀರಿ, ಬನ್ನಿ ನೀವು ಜೊತೆಗೆ. ನಾ ಪೈನಾಪಲ್ 2 ಹೆಂಗೈತೆ? ಚಟ್ನಿ ತಾನೇ ಇದು. ಚಟ್ನಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಪೆಪ್ಪರ್ ಹಾಕಿ ಸೂಪರ್ ಆಗೈತೆ. ಕೋಲ್ಡ್ ಸೀಸನ್ ಆಗಿ ಇವೆಲ್ಲ ತಿಂದ್ರೆ ಇವೆಲ್ಲ ಬಾಡಿಗೆ ಹೀಟು, ಅಷ್ಟೊಂದು ನೆಗಡಿ ಕೆಮ್ಮು ಎಲ್ಲ ಬರಲ್ಲ, ಅದಕ್ಕೋಸ್ಕರ ತಿನ್ನೋದು. ಖಾರ ಇವಾಗ ಇಲ್ಲಿ ತಿಂದಿದ್ದಾಯ್ತು. ನೆಕ್ಸ್ಟು ಎಲ್ಕೋತೀರ ಅಂದರೆ ಹೇಳು ಲಂಗ ಅಲ್ಲ, ನಾನು ಕೆಲ್ಸಕ್ಕೆ ಬರೋಣ ಹಿಂದೆ. ಅವಾಗ ತಿರ್ಗಾ ಆಫೀಸ್ ಹತ್ರ ಹೋದ್ರೆ ತಿರ್ಗಾ ಕೆಲಸ ಹೇಳ್ತಾರೆ ಅಂದ್ಬಿಟ್ಟು ಇಲ್ಲೊಂದು ಪಾರ್ಕ್ ಹತ್ರ ಒಂದು 2 ಅವರ್ 3 ಅವರ್ ಕುತ್ಕೊಂಡು ಹೋಗೇನಿ. ಆ ಪಾರ್ಕ್ ತೋರಿಸ್ತೀನಿ ಬನ್ನಿ. ಈ ಪಾರ್ಕ್ ಬಂದು ಆರಾಮಾಗ ಒಂದು ಅರ್ಧ ಅವರು 1 ಅವರು ಟೈಮ್ ಮುಗೀತಾ 2 ಅವರ್ ಇದ್ರೆ 2 ಅವರು ಹಂಗೆ ಬಂದು ಈ ಕಡೆ ಒಂದು ಸೀಟಾಗಿ ಯಾವ್ದಾನ ಬಂದು ಕುತ್ಕೊಂಡು ನೆಟ್ಫ್ಲಿಕ್ಸ್ ಯಾವ್ದಾನ ವೆಬ್ ಸೀರೀಸ್ ನೋಡ್ತಾ ಇರೋನಿ. ಆರಾಮಾಗಿ ನೋಡಿವಲ್ಲ ಮೆಮೊರೀಸ್ ಕುತ್ಕೊಂಡು ಆರಾಮಾಗಿ. ಕೂದಲೆಲ್ಲ ಕೆಂಚದಾಗೈತಾ? ಕಮೆಂಟ್ ಮಾಡಿ. ನನ್ನ ಜೊತೆ ಬಂದೀವ ಅನ್ಕ ಇಲ್ಲಿ ಗಂಟೆ ಬಂದು ಕೂತ್ಕರಕೋ ಲೇಜಿ ನೋಡಿ ಎಲ್ಲಿ ಕೂತವನೆ. ಸರಿ, ಜಾಸ್ತಿ ಲೇಟ್ ಮಾಡೋದು ಬೇಡ. ಇವಾಗ ಡೈರೆಕ್ಟ್ ಎಲ್ಲ ಹಂಗೆ ಹೋಗ್ಬಿಡೋಣ. 1 ಗಂಟೆ ಶೋ ಇದೆ. ಇಲ್ಲಿಂದ ಅಲ್ಲಿ ಹೋಗಿ 1 ಅವರ್ ಆಗೋಲ್ಲ. ಟ್ರಾಫಿಕ್ ಎಲ್ಲ ಸೇರಿದ್ರೆ ಅಷ್ಟಾಗುತ್ತೆ ಅನಿಸುತ್ತೆ. ನೋಡೋಣ ತಂದು ಅಲ್ಲಿ ಹೋಗಿ ಇನ್ನೇನು ಮಾಡಬಹುದು ಅಂತ. ಹೋಗಿ ಟಿಕೆಟ್ ಲೈನಾಗಿ ನಿಂತ್ಕೋಬೇಕು. ಆನ್ಲೈನಾಗಿ ಬುಕ್ ಮಾಡೋಕೆ ಹೋದ್ರೆ ಎಲ್ಲ ಸೀಟು ಫುಲ್ ಆಗಿದೆ ಅಂತ ತೋರಿಸ್ತಿದೆ. ಸರಿ ಹೋಗೋಣ ಇವಾಗ ಅಲ್ಕ. ಅವನ್ಕ ಜಾಸ್ತಿ ಬೇರೆ ನಡೆಯೋಕ್ಕಾಗಲ್ಲ. ನಂಬಿದವರು ಕೈ ಕೊಟ್ಟಾಗ್ಲೇ ಮಗ ಜೀವನದಲ್ಲಿ ಬುದ್ಧಿ ಬರದು. ಗಾಡಿ ಪಾರ್ಕಿಂಗ್ ಹತ್ರ ಬಂದ್ರೆ ಇವಾಗ ಡೈರೆಕ್ಟ್ ಗಾಡಿ ಎತ್ಕೊಂಡು ನೆಲಂಗ್ ಹೋಗ್ಬಿಡೋಣ. ಬೀಳ್ತೀರು ಏಳುತ್ತೀರು ಕಲಿತೀರು ಬೆಳಿತೀರು ಇಷ್ಟೇ ಕಾಲ ಮ್ಯಾಟ್ರ್ ಆಗೋದು. ಎತ್ತಿ ನಡಿ ನೀನು ಗುರಿ ಇಡು ದೂರ, ಚಿಲ್ರೆ ಕೆಲಸ ಮಾಡೋದ್ ಬೇಡು ಸೇರುತ್ತೀಯ ತೀರ. ಲೊಕೇಶನ್ ಹತ್ರ ಬಂದ್ರಿ, ಇದೇ ಥಿಯೇಟರ್, ಯಲಹಂಕ ಥಿಯೇಟರ್. ಇವಾಗ ಹೆಲ್ಮೆಟ್ ಇರಲಿ ಎಲ್ಲ 2 ಇವಾಗ ಇವೆರಡನ್ನ ಎಲ್ಲಿಕ್ಕೋದು ಅಂತ ಗೊತ್ತಾ? ವೈರ್ ಬೇರೆ ತಂದಿಲ್ಲ, ಲಾಕು ತಂದಿಲ್ಲ. ಒಂದು ಎಜುಕೇಷನ್ ವಿಡಿಯೋ ಥರ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಬನ್ನಿ. ಒಂದು ಎಜುಕೇಷನ್ ವಿಡಿಯೋ ಥರ ಟ್ರಿಕ್ ಹೇಳ್ಕೊಡ್ತೀನಿ ಬನ್ನಿ, ಎಲ್ಲಿ ಇದನ್ನು ಇಕ್ಕೋದು ಅಂತ. ಇವಾಗ ಇದನ್ನು ಓಪನ್ ಮಾಡಿರಿ ಬಿಟ್ಟು ಬರೀ R15 ಗಾಡಿಗಳಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಮತ್ತು ನೀವು ಸ್ಕೂಟಿ ತಂದ್ಬಿಟ್ಟು ಸೀಟ್ ಓಪನ್ ಮಾಡಿಬಿಟ್ಟಿರ. ಇದು ಓಪನ್ ಮಾಡಿ ಹಿಂಗೆ ಇಕ್ತೀರಲ್ಲ, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ನ ಹಿಂಗೆ ಇಕ್ಕ್ರಿ, ಹಿಂಗೊಂದು ಇಕ್ಕ್ರಿ. ಮತ್ತು ಇನ್ನೊಂದು ಹೆಲ್ಮೆಟ್ ಇದ್ರೆ ಇನ್ನೊಂದು ಹಿಂಗೆ ಈ ಥರನೇ ಇಕ್ಕಿ ಆಗ ಆ ಸೈಡಿಂದ. ಮತ್ತು ತಿರ್ಗಾ ನಾನು ಇವಾಗ ಒಂದೇ ಹೆಲ್ಮೆಟ್ ಇಕ್ತಾ ಇರೋದು, ಯಾಕಂದ್ರೆ 2 ಹೆಲ್ಮೆಟ್ ಇಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ನೋಡಿ. ಆಮೇಲೆ ಇಲ್ಲಿ ಇದನ್ನ ಇಕ್ಕೊಂಡು ಹಿಂಗೆ ಕ್ಲೋಸ್ ಮಾಡಿ ಇಕ್ಕೊಂಡು ಫುಲ್ಲು ಎಷ್ಟಾಗುತ್ತೆ ಎಷ್ಟು ಹಿಂದೆ ಎಳ್ಕೊಂಡು
ಇದನ್ನ ಲಾಕ್ ಮಾಡಿ ನೋಡಿ. ಜೋರಾಗಿ ಹೇಳಿದ್ರು ಆಗ್ತದೆ ಅಷ್ಟೇ. ಇನ್ನೊಂದ್ಸತಿ ಏನೋ ಬೇಕಂದ್ರೆ ಈ ಥರ ಮಾಡಿ, ಏನೋ ಲಾಕ್ ಇಲ್ಲ ಅಂದರೆ. ಇನ್ನೂ 1 ಅವರ್ ಟೈಮ್ ಐತೆ. ಏನು ಮಾಡೋದು ಇವಾಗ? ಎಲ್ಲನೂ ಒಂದು ಜ್ಯೂಸ್ ಕುಡ್ಕೊಬಂದು ಒಂದು ಯಲಂಕನ್ ಸ್ವಲ್ಪ ರೌಂಡ್ ಹಾಕೊಂಡ್ ಬರೋಣ ಇವಾಗ. ಆ ಕಡೆ ಈ ಕಡೆ ಹೋಗ್ಬಿಟ್ಟು ನಡ್ಕೊಂಡು. ಇವನು ಇಲ್ಲ ಅಂತಿದ್ರಿ ಇನ್ನೂ ದೂರ ಹೋಗ್ಬಿಡಿ ಅನ್ನತ್ತ ನಡ್ಕೊಂಡು. ಇವನು ನಡೆಯಕ್ಕೆ ಸಾಯ್ತವನೆ. ಅದಕ್ಕೆ ಸುಮ್ಮನೆ ಇಲ್ಲೇ ಒಂದು ರೌಂಡ್ ಹಾಕೋ ಬಂದ್ಬಿಡೋಣ, ಬೇಗ ಆಗ್ತದೆ ಟೈಮು. ಅದೇನು ಮೋಸಂಬಿ ಜ್ಯೂಸಾ? ಮೋಸಂಬಿ ಜ್ಯೂಸ್ ಒಂದು ಕುಡ್ದು, ಮಸಾಲ ಸೋಡಾ ಒಂದು ಕುಡ್ದು ಬಂದು ಥಿಯೇಟ್ರ್ ಹತ್ರ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಅದಕ್ಕೆ ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀರಿ ಇವಾಗ. ಟೈಮ್ ಆಗಲಿ ಅಷ್ಟೊತ್ತಿಗೆ ಸ್ವಲ್ಪ ಎಡಿಟ್ ಮಾಡ್ಕೊತೀನಿ. ಅವ್ನು ಕೆಲಸ ಮಾಡ್ಕೊತಾನೆ. ಅರ್ಧ ಅವರ್ ಆದ್ಮೇಲೆ ಓದ್ತೀನಿ ಅವ್ರಕ್ಕ. 30 minutes later. ಇನ್ನು 20 ನಿಮಿಷ ಐತೆ ಸ್ಟಾರ್ಟ್ ಆಗೋಕೆ. ಅಷ್ಟೊತ್ತಿಗೆ ಲೈನಾಗಿ ನಿಲ್ಲಿಸಿ ಟಿಕೆಟ್ ಪಡ್ಕೊಂಡು ಮೂವಿ ನೋಡಕ್ಕೆ ಹೋಗೋಣ ಬನ್ನಿ. ಮಾತು ಬ್ಯಾಡ ಖಾರ ಸ್ವೀಟ್ ಆಗಿರ್ಲಿ, ಇವತ್ ನಿಯತ್ ಕೂಡ ಸೇಲ್ಗೈತೆ ಕ್ಯಾಶ್ ಆನ್ ಡೆಲಿವರಿ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನೀನು ಯಾವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು? iPhone 18 Pro Max ತಗೊಂಡರು. ಇವಾಗ ನೀನು ಎಷ್ಟು ಸಕ್ಸಸ್ ಆಗಿ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತೀನಿ ಅಂತ ಚೆಕ್ ಮಾಡ್ತೀನಿ. ಮೊಬೈಲ್ ಕೊಡ್ತೀನಿ, ವ್ಲಾಗ್ ಮಾಡ್ಕೊಂಡು ಅಲ್ಲಿ ಹೋಗಿ ತಗೋಬೇಕು. ಏನು ಏನಾನ ಆಗಲಿ ನಂಗೆ ಕಾಸು ಕೊಡ್ತೀನಿ, ಸರಿನಾ? ಮೂವಿ ನೋಡ್ಕೊಂಡ್ ಬಂದ್ರಿ, ರಿವ್ಯೂ ಮಾಡೋಷ್ಟು ಟೈಮ್ ಇಲ್ಲ, ಆಮೇಲೆ ಹೇಳ್ತೀನಿ. ಹಬ್ಬ, ಅಲ್ಲಿ ಯಾಕೆ ರಿವ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಹಾಲು ತರಿಬೇಕಾಯ್ತು ಹಸುಗಳ ಹತ್ರ. ಅದಕ್ಕೆ ಅರ್ಜೆಂಟಾಗಿ ಬರ್ಬೇಕಾಯ್ತು, ಟೈಮ್ ಆಗ್ಬಿಡುತ್ತಲ್ಲ. ಅದಕ್ಕೆ ಇಲ್ಲಿ ಬಂದ್ವಿ, ಕೆಲಸ ಮುಗಿಸಿ ಬಂದು ಇವಾಗ ಕುತ್ಕೊಂಡೆ. ಮೂವಿ ಆಗಿದೆ ಅಂದರೆ ಮೂವಿ ಸೂಪರ್, ಇನ್ನೊಂದು ಮಾತು ಹೇಳೋಂಗಿಲ್ಲ. ಇದು ಥ್ರಿಲ್ಲರು. ಯಾವ ಥರ ಅಂದರೆ ಮಾರ್ಟಿನ್ ಇದೆಯಲ್ಲ ಆ ಥರ, ಬಟ್ ಓ ಈ ಅನ್ನೋದಲ್ಲ, ಇಲ್ಲ. ನೀಟಾಗಿ ಡೀಸೆಂಟಾಗಿ ಮಾಡವ್ರೆ, ಸೂಪರ್ ಆಗಿದೆ. ಅಂದರೆ ಥ್ರಿಲ್ಲರು, ಏನೇನೋ ಎಲ್ಲೆಲ್ಲಿ ತೋರಿಸ್ಬೇಕು, ಎಡಿಟರು ಚೆನ್ನಾಗಿ ಮಾಡವನೆ, ಹೀರೋಯಿನು ಒಳ್ಳೆ ಆ್ಯಕ್ಟಿಂಗ್ ಮಾಡವ್ರೆ, ಎಲ್ಲ ಓಕೆ, ಗುಡ್. ನಂಗೆ ಕಂಡು ಡೂಪು ಎಲ್ಲ ಡೂಪ್ ಮಾಡ್ಬಿಟ್ಟಿದ್ದಂಗೆ ಅವ್ರೆ. ಅಲ್ಲಿ ಇಲ್ಲಿ ಮಾತ್ರ ದರ್ಶನ್ ಅವ್ರೆ, ಇನ್ನು ಫುಲ್ ಮೂವಿ ಡೂಪ್ ಇದ್ದಂಗೆ ಐತೆ. ಅದೇ ಡೌಟು. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.